ಇದರಲ್ಲೂ ಸಮೇತ ಒಳ್ಳೆ ಶ್ರದ್ಧೆಯಿಂದ ಮಾಡಿ ತುಂಬ ಕ್ರಿಯೇಟಿವ್ ಆಗಿ ಪ್ರತಿ ಸತಿನೂ ಅಷ್ಟೇ ಏನಾದರೂ ಒಂದು ಹೊಸದು ಕೊಡಬೇಕು ಅನ್ನೋ ಉತ್ಸಾಹದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಹೆಣ್ಮಕ್ಳಂತೂ ಕಲಿತು ಟ್ರೈನಿಂಗ್ ತೊಗೊಂಡು ಅದಕ್ಕೋಸ್ಕರನೇ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವ್ರು ಬಂದು ಮಾಡಿ ಮಾಡೆಲ್ಗಳನ್ನ ಇಟ್ಟಿರೋದು ಇದೆಯಲ್ಲ, ಒಂದೊಂದು ಕೂಡ ಕಾಂಪಿಟೇಷನ್ ನೀವು ನೋಡ್ತಾ ಇದ್ರೆ ಅಫ್ಕೋರ್ಸ್ ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಅಂದರೆ ಇವಾಗ ಪ್ರತಿಯೊಂದು ಇವಾಗ ವೈಬಿಂಗ್ ಅದೇ ನಮ್ಮ ಇಂಡಿಯಾದಲ್ಲಾಗಲಿ ಇಲ್ಲಿ ಇಡೀ ಪ್ರಪಂಚದಲ್ಲಾಗಲಿ ಇವಾಗ ಪ್ರಚಲಿತ ವಿದ್ಯಮಾನ ಅಂದರೆ ಇವಾಗ ಫಸ್ಟ್ ಬರೋದೇ ರಾಮ ಮಂದಿರ. ಹಾಗಾಗಿ ರಾಮಲಲ್ಲನ ಪ್ರತಿಷ್ಠಾಪನೆ ನಾಡಿದ್ದಾಗ್ತಿದೆ. ನಾವು ಅದಕ್ಕೆ ಲಾಲ್ಬಾಗಲ್ಲಿ ಇವತ್ತೇ ಮಾಡಿದ್ದೀವಿ ಅಷ್ಟೇ. ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ನಾವು ಇವತ್ತು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿದ್ದೀವಿ. ಪೂರ್ತಿಯಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋನೇ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ್ಯಕ್ಚುಲಿ ಅದಕ್ಕಿಂತ ಇನ್ನೊಂದು ಮಹತ್ವದ ವಿಷಯ ಅಂದರೆ ರಾಜ್ಯ ಸರ್ಕಾರ ಮತ್ತು ತೋಟಗಾರಿಕಾ ಇಲಾಖೆ ಇಲ್ಲಿ ಪ್ರತಿ ವರ್ಷನೂ ಲೇಡೀಸ್ಗೋಸ್ಕರನೇ 4 ಭಾಗಗಳಲ್ಲಿ ಟ್ರೈನಿಂಗ್ನ ಕೊಡುತ್ತೆ. ಇಕೆಬಾನ, ಜಾನು, ತಾಯಿ ಆರ್ಟ್ಸ್ ಮತ್ತು ತರಕಾರಿ ಕೆತ್ತನೆ, ಪುಷ್ಪ ರಂಗೋಲಿ ಅಂತ ಕೂಡ ಇದೆ. ಇಲ್ಲಿ ಬೆಂಗಳೂರಿನ ನಾನಾ ಭಾಗದಿಂದ ಮಹಿಳೆಯರು ಬಂದು ಈ ಟ್ರೈನಿಂಗ್ನ ತಗೊಂಡು ಇವತ್ತು ಅವರು ಅದನ್ನು ಎಕ್ಸ್ಪರ್ಟ್ಗಳಿಂದ ಕಲಿತು ಅವರು ಇಲ್ಲಿ ಸ್ಪರ್ಧೆನಲ್ಲಿ ಭಾಗವಹಿಸ್ತಾರೆ. ಹಾಗೆ ತಾವು ಕಲ್ತಿರೋದನ್ನು ಸಹ ಇಲ್ಲಿ ಅವರು ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಅವರು ಎಂಥ ಕಲಾಕೃತಿಗಳನ್ನು ತರಕಾರಿನಲ್ಲಿರ್ಬೋದು ಅಥವಾ ಜಾನೂರು ಇರ್ಬೋದು, ತಾಯಿಯಲ್ಲಿರ್ಬೋದು ಅವರು ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಈಗ ನಮ್ಮ ಜೊತೆ ಅಸಿಸ್ಟೆಂಟ್ ಆರ್ಟಿಕಲ್ಚರಲ್ ಆಫೀಸರ್ ಆಗಿರೋಂಥ ಮನೀಷಾ ಅವರಿದ್ದಾರೆ. ಸೊ ಅವರು ಈ ಇಕೆಬಾನಾಗೆ ಶಿ ಈಸ್ ದ ಹೆಡ್. ಸೊ ಅವರು ತುಂಬ ಚೆನ್ನಾಗಿ ಪ್ಲ್ಯಾನಿಂಗು ಮಾಡಿದ್ದಾರೆ. ಅವ್ರನ್ನೇ ಕೇಳೋಣ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಏನು ಹೇಳ್ತಾರೆ ಅಂತ. ಹಾಯ್ ಮನೀಷಾ ಅವರೇ. ಹಲೋ, ನಮಸ್ತೆ. ಸೊ ಹೇಗಿತ್ತು ಅಂದರೆ ಲೇಡೀಸು ಮನೆ ಬಿಟ್ಟು ಬರ್ತಾರೆ, ಸೊ ಅವ್ರನ್ನ ರಿಜಿಸ್ಟ್ರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅವ್ರಿಗೆ ರಿಜಿಸ್ಟ್ರ್ ಆದಮೇಲೆ ಅವ್ರದ್ದು ಕ್ಲಾಸಸ್ಸು, ಆ 10 days ಕ್ಲಾಸಸ್ ಹೇಗೆ ಬರಬೇಕು ಅದನ್ನೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು. ಸೊ ಹೇಗಿರುತ್ತೆ? ಮೊದಲಿಗೆ ನಾನು ಎಲ್ಲ ಏನು ಕಾಂಪಿಟೇಟರ್ಸ್ ಹೇಳಿದಾರಲ್ಲ, ಅದು ಟ್ರೈನಿಂಗ್ ತೊಗೊಂಡವ್ರಾಗಲಿ ಕಾಂಪಿಟೇಟರ್ಸ್ ಆಗಿ ಅವ್ರಿಗೆಲ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನಮ್ಮ ಈ ಮೆಕ್ಯಾನಿಕಲ್ ಲೈಫಿಂದ ಈ ರೀತಿ ಒಂದು ಆರ್ಟ್ಸ್ ಏನು ಕಲೆ ಕುಶಲತೆ ಏನು ಇದೆ ಅದ್ರ ಕಡೆ ಒಲವು ತೋರಿಸೋದೇ ಒಂದು ಮೆಚ್ಚುಗೆಯನ್ನು ಹೇಳಬೇಕಾಗತ್ತೆ. ಅಂಥದ್ರಲ್ಲಿ
10 days ಕೋರ್ಸ್ ತುಂಬ ದೂರದಿಂದ ಎಲ್ಲ ಬಂದು ತುಂಬ ಶ್ರದ್ಧೆಯಿಂದ ಹೊಸದಾಗಿ ಏನೆಲ್ಲ ಕಲಿಬೇಕು ಅಂತ ಆಸಕ್ತಿಯಿಂದ ಬಂದು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಅದೇ ರೀತಿ ಈ ನಾವೇನು ಕಾಂಪಿಟೇಷನ್ ಅರೇಂಜ್ ಮಾಡಿದ್ದೀವಿ ಇದರಲ್ಲೂ ಸಮೇತ ಒಳ್ಳೆ ಶ್ರದ್ಧೆಯಿಂದ ಮಾಡಿ ತುಂಬ ಕ್ರಿಯೇಟಿವ್ ಆಗಿ ಪ್ರತಿ ಸತಿನೂ ಅಷ್ಟೇ ಏನಾದರೂ ಒಂದು ಹೊಸದು ಕೊಡಬೇಕು ಅನ್ನೋ ಉತ್ಸಾಹದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಪ್ರತಿ ಸತಿ ಮಾಡಲಿಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಅಲ್ಲದೆ ನಮ್ಗೆ ನೋಡ್ಬೋದು ಇಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ಸಮೇತ ಆಸಕ್ತಿಯಿಂದ ಎಂತೂಸಿಯಾಸಮ್ ನೋಡಬೇಕು. ಅವ್ರು ನೋಡಿದ್ರೆ ನಾವೇನು ಮಾಡೋದೇನು ಕಮ್ಮಿನೇ. ಸೊ ಹಾಗಾಗಿ ನಮಗೂ ಕೂಡ ಇದರಲ್ಲಿ ಇದನ್ನೆಲ್ಲ ನೋಡಿ ಆರ್ಗನೈಸ್ ಮಾಡಲಿಕ್ಕೂ ತುಂಬ ಖುಷಿ ಆಗ್ತದೆ. ವರ್ಷ ಇದೇ ಥರ ಒಂದು ಪ್ರೋಗ್ರಾಮ್ಗಳನ್ನ ಮಾಡ್ತೀರಾ. ಸೊ ಮಹಿಳೆಯರಿಗೆ ಇದೊಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಸೊ ಅಂದರೆ ಮನೆಯಲ್ಲಿ ಏನೋ ಒಂದು ಮಾಡಬೇಕು, ನಾವು ಏನೋ ಸಾಧನೆ ಮಾಡಬೇಕು, ಬರೀ ಅಡುಗೆ ಮನೆ ಮಾತ್ರನೇ ಅಲ್ಲ, ಹೊರಗಡೆ ಅದ್ರ ಹೊರಗಡೆನೂ ಒಂದು ಪ್ರಪಂಚ ಅನ್ನೋದಿದೆ. ಸೊ ಅಲ್ಲಿ ನಮ್ಮ ಕಲೆನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಸರಿಯಾದ ವೇದಿಕೆ. ಸೊ ಇಂಥ ವೇದಿಕೆನ ಅವ್ರಿಗೆ ಕೊಟ್ಟಿರೋದಕ್ಕೆ ಸೊ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ಬರೋವಂಥ ಗೃಹಿಣಿಯರಿರ್ಬೋದು, ಮಕ್ಕಳು ಅದೇ ಅಂದರೆ ಅಬೌವ್ 16 ಇಯರ್ಸಿಂದ ಬರ್ತಾರೆ ಅಂತ ಹೇಳಿದ್ರಿ. ಸೊ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ತೊಗೊಂಬರ್ತೀರಾ ಅದನ್ನು? ಏನಂದರೆ ಈಗ ನಮ್ಮದು ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಒಂದು ಪಬ್ಲಿಕೇಷನಲ್ಲಿ ಕೊಡ್ತೀವಿ, ಈ ರೀತಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಕಾಂಪಿಟೇಷನ್ಸ್ನೆಲ್ಲ. ಸೊ ಆಸಕ್ತರು ಏನಿದ್ದಾರೆ ಅವರೆಲ್ಲ ಬಂದು ಅಪ್ಲಿಕೇಶನ್ಸ್ ತೊಗೋಬೋದು ಅಂತ. ಆಲ್ಮೋಸ್ಟ್ ಎಲ್ಲರೂ ಬಂದು ಆ ಟೈಮಲ್ಲಿ ತೊಗೊಳ್ತಾರೆ. ಯಾರೆಲ್ಲ ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರೆಲ್ಲರೂ ಅವತ್ತೇ ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತಾರೆ. ಹೀಗೆ ಅಪ್ಲಿಕೇಶನ್ಸ್ ಬಂದಾದ ನಂತರ ನಾವು ಅದನ್ನು 2 ದಿನ ಏನು ನಿಗದಿಪಡಿಸಿರ್ತೀವಿ ಈ ಕಾಂಪಿಟೇಷನ್ಸ್ಗೆ ಅಂತ ಅರೇಂಜ್ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತು ಇದನ್ನು ಜಡ್ಜ್ ಮಾಡಲಿಕ್ಕೂ ಕೂಡ ಇದರಲ್ಲೇ ಪರಿಣಿತಿಯಲ್ಲಿ ಇರುವಂಥ ಜಡ್ಜಸ್ನ ನಾವು ಕರೆಸ್ತಾ ಇದ್ದೀವಿ ಪ್ರತಿ ಸತಿನೂ. ಸೊ ಹಾಗಾಗಿ ನಮಗೆ ಬರುವಂಥ ಪಾರ್ಟಿಸಿಪೆಂಟ್ಸ್ ಆಗಲಿ, ಜಡ್ಜಸ್ ಆಗಲಿ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಲಿ ಎಲ್ಲ ಕಡೆಯಿಂದನೂ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಆಗ್ತಿದೆ. ಹಾಗಾಗಿ ಈ ನಮ್ಮ ಇಕೆಬನ್ನ ಕಾಂಪಿಟೇಷನ್ ಏನಿದೆ ಇವೆಂಟು ತುಂಬ ಚೆನ್ನಾಗೇ ಮೂಡ್ ಬರ್ತಾ ಇದೆ. ಒಳ್ಳೆ ಪ್ರೋತ್ಸಾಹ ಕೂಡ ನಮಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಥ್ಯಾಂಕ್ ಯು. ಮೇಡಮ್, ಈಗ ಇಕೆಬನ್ನ ಉದ್ಘಾಟನೆ ಮಾಡಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಫ್ಲವರ್ ಶೋ ನೋಡಿದ್ರೆ ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಇರುವನ್ನು ಇನ್ನೂ ಸುಂದರವಾಗಿಗೊಳಿಸೋದಿದೆಯಲ್ಲ, ಪ್ರಕೃತಿನ ಹಾಳು ಮಾಡ್ತಿರೋದೇ ಜಾಸ್ತಿ ಈಗೆಲ್ಲನೂ. ಅಂಥದ್ರಲ್ಲಿ ಪ್ರಕೃತಿಯಲ್ಲಿ ಸಿಗುವಂಥ ಸುಂದರ ಒಂದು ಹೂಗಳಾಗಲಿ, ಗಿಡಗಳಾಗಲಿ, ಎಲೆಗಳಾಗಲಿ, ಮತ್ತು ಅಲ್ಲಿಂದ ಸಿಗುವಂಥ ತೆಂಗಿನ ಗೆರಿಗಳಾಗಲಿ ಅಥವಾ ಬಾಳೆ ದಿಂಡುಗಳಾಗಲಿ, ಇದನ್ನೆಲ್ಲವನ್ನೂ ಸೇರಿ ಇನ್ನೂ ಸುಂದರವಾಗಿಸೋದಿದೆಯಲ್ಲ, ಅದು ನಮಗೂ ನಿಜವಾಗ್ಲೂ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುವಂಥ ವಿಚಾರ. ತುಂಬ ಚೆನ್ನಾಗಿದೆ. ನಾನು ಅಫ್ಕೋರ್ಸ್ ಇದಕ್ಕೆ ಮೊದಲು ಕೂಡ ಬಂದಿದ್ದೀನಿ ಈ ಥರದ ಒಂದು ಇಕೆಬನ್ನ ಎಕ್ಸಿಬಿಷನ್ಗೆ. ಮತ್ತು ಲಾಲ್ಬಾಗ್ ಅನ್ನೋದೇ ನಮ್ಮಲ್ಲಿ ಬಹುಶಃ ನಮ್ಮ ಭಾರತ ದೇಶದಲ್ಲಿ, ಅಂದರೆ ಮೊದಲೆಲ್ಲ ಅಂತಿದ್ವಿ ಬೆಂಗಳೂರು ಅಂತಿದ್ವಿ, ಕರ್ನಾಟಕ ಅಂತಿದ್ವಿ. ಇಲ್ಲ, ಈಗ ಭಾರತ ದೇಶದಲ್ಲೇ ಒಂದು ಅತ್ಯುನ್ನತವಾದ ಒಂದು ತೋಟಗಾರಿಕೆ ಇಲಾಖೆಯಿಂದ ಆಗಿರುವ ಒಂದು ತೋಟ ಅಂತಂದರೆ ಅದು ಮೊದಲನೇ ಸ್ಥಾನ ಪಡೆಯೋದು ಲಾಲ್ಬಾಗ್. ಸೊ ಅವರಿಗೆ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಣಿಗಳಿಗಾಗಲಿ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಜವಾಗ್ಲೂ ಹೃದಯ ತುಂಬಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ಹೆಣ್ಮಕ್ಳಂತೂ ಕಲಿತು ಟ್ರೈನಿಂಗ್ ತೊಗೊಂಡು ಅದಕ್ಕೋಸ್ಕರನೇ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವ್ರು ಬಂದು ಮಾಡಿ ಮಾಡೆಲ್ಗಳನ್ನ ಇಟ್ಟಿರೋದು ಇದೆಯಲ್ಲ, ಒಂದೊಂದು ಕೂಡ ಕಾಂಪಿಟೇಷನ್ ನೀವು ನೋಡ್ತಾ ಇದ್ರೆ ಅಫ್ಕೋರ್ಸ್ ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಒಂದೊಂದು ಹೂವು ನೋಡ್ತಿದ್ರಿ, ಕೆಲವು ಹೂವುಗಳನ್ನು ನಾವು ನೋಡೇ ಇಲ್ಲ. ಡಾರ್ಕ್ ವೈಲೆಟ್ ಇರೋ ರೋಸ್ ನಾವು ನೋಡೇ ಇರಲಿಲ್ಲ. ಎಷ್ಟೊಂದು ಇದನ್ನು ಕ್ಯಾಬೇಜಲ್ಲಿ ಹಲವಾರು ಜಾತಿಯ ಕ್ಯಾಬೇಜನ್ನು ಇಟ್ಕೊಂಡು ಅದನ್ನು ಹೂವು ಮಾಡಿರೋದು, ಈರುಳ್ಳಿಲಿ ತರಕಾರಿಗಳಲ್ಲಿ ಒಂದು ಆರ್ಟ್
ಮಾಡಿರೋದು, ಇದೆಲ್ಲ ತುಂಬ ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ. ಬಟ್ ಎಲ್ಲರಿಗೂ ನನಗೆ ಬಿಟ್ಟಿದ್ರೆ ಕಾಂಪಿಟೇಷನ್ ಎಲ್ಲರೂ ನಂಬರ್ 1 ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಿಜವಾಗ್ಲೂ ನೋಡಬೇಕು, ಬೆಂಗಳೂರಿನಲ್ಲಿ ಯಾರಾದರೂ ದಯವಿಟ್ಟು ನೀವು ಯಾರು ನೋಡಿದ್ರೆ ಇದನ್ನು ಮಿಸ್ ಮಾಡ್ಕೋಬೇಡಿ, ಖಂಡಿತ ಬನ್ನಿ. ಒಂಥರ ನಿಜವಾಗ್ಲೂ ಮನಸ್ಸು ಉಲ್ಲಾಸಗೊಳ್ಳುತ್ತೆ, ಒಂಥರ ಖುಷಿಯಾಗುತ್ತೆ, ಅದು ಒಂಥರ ಸಾತ್ವಿಕವಾದ ಭಾವನೆ ಹುಟ್ಟುತ್ತೆ. ಯಾಕಂದರೆ ನಮ್ಮ ಪ್ರಕೃತಿ, ನಮ್ಮ ಊರು, ನಮ್ಮ ಮಣ್ಣಿನಲ್ಲಿ ಬೆಳೆದಿರುವ ಇವರೆಲ್ಲ ನಮ್ಮವರು ಅಂತ ಅನಿಸುತ್ತೆ. ಇದು ನಮ್ಮದು, ಅದರಿಂದ ನೀವು ಬನ್ನಿ ನೋಡಿ ಆನಂದಿಸಿ ಅಂತ ಹೇಳ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ಟ್ರೈನಿಂಗ್ ಕೊಡುವ ಎಲ್ಲ ಅಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಅವ್ರಿಗೆಲ್ಲ ಅಭಿನಂದನೆಗಳನ್ನ ತಿಳಿಸ್ಬೇಕು. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ಅವ್ರು ಅಷ್ಟೇ ಚೆನ್ನಾಗಿ ಕಲ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಲಿತು ಅವ್ರಿಗೆ ಬಂದು ಇಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸೋದು ಮತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಇನೋವೇಟಿವ್ ಆಗಿ ತುಂಬ ಹೊಸ ರೀತಿಯಲ್ಲಿ ಹೂಗಳನ್ನು ತಂದು ಅಲಂಕಾರ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಇದು ಒಂದು ರೀತಿ ಹೆಣ್ಣು ಮಕ್ಕಳು ಅಂದ್ರೆ ಸುಂದರಾನೆ, ಹೆಣ್ಣು ಮಕ್ಕಳಿಗೆ ಹತ್ತಿರ ಏನು ಅಂತಂದರೆ ಹೂಗಳು. ಪ್ರಕೃತಿಗೆ ಹೋಲಿಸೋದೇ ಹೆಣ್ಣಿಗೆ ಹೋಲಿಸ್ತಾರೆ. ಆ ಪ್ರಕೃತಿ ತಾಯಿನ ತಂದು ಆರಾಧಿಸೋದಿದೆಯಲ್ಲ, ಅದು ತುಂಬ ಖುಷಿ ಅನ್ಸೋದು ವಿಚಾರ. ಅದರಲ್ಲೂ ಒಂದು ಕಾಂಪಿಟೇಷನ್ ಇಟ್ಟು ಹೂವಿನ ರಂಗೋಲೆಗಳನ್ನು ಮಾಡಿ, ಹೂವಿನ ಅಲಂಕಾರಗಳನ್ನು ಮಾಡಿ, ಹೂವಿನ ಯಾವ ರೀತಿಯಲ್ಲಿ ಬೆಳೆಸೋದಷ್ಟೇ ಅಲ್ಲದೆ ತರಕಾರಿಗಳನ್ನು ಯಾವ ರೀತಿಯಲ್ಲಿ ನಾವು ಆಕಾರದಲ್ಲಿ ತೋರಿಸ್ಬೇಕು ಅನ್ನೋದು, ಇದು ಎಲ್ಲದನ್ನು ಸಮಗ್ರವಾಗಿ ಇಟ್ಟು ಆ ಹೆಣ್ಮಕ್ಳಿಗೆ ಒಂದು ಕಾಂಪಿಟೇಷನ್ ಅಂತ ಸಣ್ಣ ಆಸೆನೂ ಇಟ್ಟು ಅದರಲ್ಲಿ ಅವರು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಅನ್ನೋ ಒಂದು ಒತ್ತಾಸೆಯನ್ನು ಮಾಡಿ ಇದೆಲ್ಲ ಮಾಡೋದಿದೆಯಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ತೋಟಗಾರಿಕೆ ಅದರಲ್ಲೂ ಬೆಂಗಳೂರಿನ ಲಾಲ್ಬಾಗ್ ತೋಟಗಾರಿಕೆ ಇಲ್ಲೆಲ್ಲ ಸುತ್ತಮುತ್ತ ಯಾರ್ಯಾರಿದ್ದಾರೆ ಇಲಾಖೆ ಅವ್ರಿಗೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ಅಧಿಕಾರಿಗಳಿಂದ ಹಿಡಿದು ಈ ತೋಟಗಾರಿಕೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಆ್ಯಂಡ್ ತುಂಬ ತುಂಬ ಚೆನ್ನಾಗಿದೆ. ನಾನು ಹೇಳೋದಿಷ್ಟೇ, ಡೋಂಟ್ ಮಿಸ್, ಬನ್ನಿ, ಸಖತ್ತಾಗಿದೆ.
ತರಕಾರಿ ಕೆತ್ತನೆಲ್ಲೇನೇ ತುಂಬ ಎಕ್ಸ್ಪರ್ಟ್ ಆಗಿರುವಂತಹ ಪುಷ್ಪಲತಾ ಮ್ಯಾಮ್ ಇದ್ದಾರೆ. ಸೊ ಅವರು ತುಂಬ ಸ್ಟೂಡೆಂಟ್ಸ್ಗಳಿಗೆ ಪ್ರತಿ ವರ್ಷ ವೆಜ್ ಕಾರ್ವಿಂಗ್ ಅಂದರೆ ತರಕಾರಿನಲ್ಲಿ ಹೇಗೆ ಕೆತ್ತನೆನ ಮಾಡೋದು, ಅದನ್ನು ಎಷ್ಟು ನೀಟಾಗಿ ಒಂದು ಕಾರ್ವಿಂಗ್ನ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗಳ್ನೂ ಅವರು ಈ ಕಾಂಪಿಟೇಷನ್ಗೆ ತಯಾರಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆನೇ ಇದ್ದಾರೆ ಮ್ಯಾಮು. ಹಲೋ ಮ್ಯಾಮ್. ನಮಸ್ಕಾರ ಮ್ಯಾಮ್. ತುಂಬ ಖುಷಿ ಆಗುತ್ತೆ. ನನಗೂ ಸಹ ಖುಷಿಯಾಗುತ್ತೆ. ನನ್ನ ಸ್ಟೂಡೆಂಟ್ಗಳು ಇಷ್ಟೊಂದು ಮಾಡಿದಾರಲ್ಲ, ಹೇಳ್ಕೊಟ್ಟಿರೋದು ನಾವು ಬೇಸಿಕ್ಕು ಅಂದರೆ 10 ದಿನವೂ ಬಂದು ಕ್ಲಾಸಲ್ಲೆಲ್ಲ ಇಂಟ್ರೆಸ್ಟಿಂದ ಕಲ್ತ್ಕೊಂಡು ಪುನಃ ಇವಾಗ ಈ ಕಾಂಪಿಟೇಷನ್ಗೆಲ್ಲ ತಂದಿಟ್ಟಿದ್ದಾರೆ. ಏನಂದರೆ ಕಾಂಪಿಟೇಷನ್ ಭಾಗವಹಿಸೋದೇ ಮೇಯ್ನು, ಪ್ರೈಸ್ ಬರೋದು ಸೆಕೆಂಡ್ರಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ಕಾಂಪಿಟೇಷನ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಹೇಳಿದ್ದೆ. ಸುಮಾರು ಜನ ಎಲ್ಲ ಇಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಿ. ಇದೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೂ ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಮ್ಯಾಮ್, ಎಷ್ಟು ವರ್ಷದ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ? ನಾನು 4 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇದು ಗೌರ್ಮೆಂಟಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಹೊರಗಡೆ ಎಲ್ಲ ನಿಮ್ಮ ಪ್ರಾಕ್ಟೀಸ್ ಹೇಗಿದೆ ಮ್ಯಾಮ್? ನಾನು ಒಂದು 14 ವರ್ಷದಿಂದನೂ ಮಾಡ್ತಾನೇ ಇದ್ದೀನಿ. ಈ ಬೇಸಿಕಲ್ಲದೆ ಅಡ್ವಾನ್ಸ್ ಕಲಿತು ಪುನಃ ತುಂಬಾ ಮಾಡಿ ಇಲ್ಲೆಲ್ಲ ಇಟ್ಟು ಎಷ್ಟೊಂದು ಪ್ರೈಸ್ಗಳು ಬಂತು. ಅದಾದಮೇಲೆ ನಾನು ಸೊಸೆಗೆ ಹೇಳ್ಕೊಟ್ಟಿದ್ದೆ. ಅವಳು ಬಂದಾಗ ಅವಳಿಗೂ ಎಷ್ಟೊಂದು ಸಲ ರೋಲಿಂಗ್ ಶೀಲ್ಡ್ ಎಲ್ಲ ಬಂತು. ಈಗ ಸದ್ಯಕ್ಕೆ ಇಲ್ಲಿ ಕ್ಲಾಸ್ಗಳೇ ಹೇಳ್ಕೊಡ್ತಾ ಇರೋದ್ರಿಂದ ನಾವು ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಇವ್ರಿಗೆ ಮಾಡಿ ಅಂತ ಎಂಕರೇಜ್ ಮಾಡ್ತಾಯಿದ್ದೀವಿ. ಇವ್ರಿಗೆಲ್ಲ ಫ್ರೀ ಕ್ಲಾಸ್ ಇದು, ಲೇಡೀಸ್ಗೋಸ್ಕರ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಡೆಸ್ಕೊಡ್ತಾ ಇರೋದು. ಅಂದ್ರೆ ಅವ್ರ ಮನೆಗಳನ್ನ ಬಿಟ್ಟು ಬಂದು 10 ದಿನವೂ ಕಲ್ತ್ಕೊಂಡು, ಮತ್ತು ಇದೆಲ್ಲ ಸ್ವಲ್ಪ ಪೇಷನ್ಸ್ ಬೇಕು. ತರಾತುರಿಲಿ ಯಾವುದೂ ಮಾಡೋಕ್ಕಾಗೋದೇ ಇಲ್ಲ. ಫಸ್ಟ್ ಹೇಳೋದೇ ಅದು ನಾನು, ಅದು ನೈಫು ತುಂಬ ಶಾರ್ಪ್ ಇರುತ್ತೆ, ಹುಷಾರಾಗಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅದನ್ನೆಲ್ಲ ಕಲಿತು ಅದನ್ನು ಡಿಸ್ಪ್ಲೇ ಮಾಡಿದಾರಲ್ಲ, ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿದೆ. ಖಂಡಿತ ಮ್ಯಾಮ್, ಒಂದು ಇದೇ ನಿಮ್ಗೊಂಥರ ಗುರು ಕಾಣಿಕೆ ಅನ್ನಿಸ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಕಲಿತು ಅವರು ಈ ಥರ ಡಿಸ್ಪ್ಲೇ ಮಾಡಿರೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಎಲ್ಲ ಸ್ಟೂಡೆಂಟ್ಸು ಹೇಳ್ತಾರೆ. ಸೊ ಥ್ಯಾಂಕ್ ಯು. ನಮ್ಮ ಜೊತೆ ಇದೇ ಒಂದು ವೆಜ್ ಕಾರ್ವಿಂಗಲ್ಲಿ ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರನ್ನ ಕೇಳೋಣ ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ. ಹಾಯ್. ನಮಸ್ತೆ, ನನ್ನ ಹೆಸರು ಪ್ರಿಯಾಂಕಾ ಭಾಸ್ಕರ್. ತೋಟಗಾರಿಕಾ ಇಲಾಖೆಯಿಂದ ತರಕಾರಿ ಕೆತ್ತನೆ ನಮಗೆ ಕ್ಲಾಸ್ ಇತ್ತು, 10 ದಿನದ ಫ್ರೀ ಕ್ಲಾಸ್ ಇತ್ತು. ಅದನ್ನು ಪುಷ್ಪಲತಾ ಮೇಡಮ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಪ್ರತಿದಿನ ನಾವು ಮನೆಯಲ್ಲಿ ತರಕಾರಿ ಕಟ್ ಮಾಡಿ ಅಡುಗೆ ಮಾಡ್ತೀವಿ, ಆದರೆ ಅದರಲ್ಲೇ ಇಷ್ಟೆಲ್ಲ ವೆರೈಟಿ ನಾವು ಆರ್ಟ್ ಮಾಡ್ಬೋದು ಅಂತ ನಮಗೆ ಗೊತ್ತಾಯಿತು. ಈ ವರ್ಷ ಬಸವಣ್ಣನವರ ಥೀಮ್ ಇತ್ತು. ನಾನು ಕಲ್ಲಂಗಡಿ ಹಣ್ಣಲ್ಲಿ ಬಸವಣ್ಣನ ಕೆತ್ತನೆ ಮಾಡಿದ್ದೀನಿ. ಅದೇ ಥರ ಎಲ್ಲ ತರಕಾರಿಗಳನ್ನು ಬಳಸಿ ನಾವು ಒಳ್ಳೆ ಆರ್ಟ್ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಾಯ ಮಾಡಿರೋ ತೋಟಗಾರಿಕಾ ಇಲಾಖೆಗೂ ಧನ್ಯವಾದಗಳು, ಪುಷ್ಪಲತಾ ಮೇಡಮ್ಗೂ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಮ್ಮ ಜೊತೆ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದಾರೆ, ವೆಜ್ ಕಾರ್ವಿಂಗ್ ಬಂದಿರೋಂಥ ಸ್ಟೂಡೆಂಟ್ಸು. ಹಲೋ, ಹಾಯ್. ನಮಸ್ತೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ ಕೆ ರಾಘವೇಂದ್ರ. ಸೊ ವೆಜ್ ಕಾರ್ವಿಂಗ್ ತುಂಬ ಚೆನ್ನಾಗಿದೆ, ನೀವು ಮಾಡಿದ್ದೀರಾ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಎಲ್ಲ ನೆನ್ನೆ ಕೂತ್ಕೊಂಡು ಇಟ್ ವಾಸ್ ಫ್ರಮ್ ಈವ್ನಿಂಗ್ ಸ್ಟ್ರಗಲ್ ಬಂದಿದ್ದು ಮಾರ್ನಿಂಗ್ ಸ್ಯಾಟಿಸ್ಫೈ ಆದ್ರೂ ಅರ್ಧ ಅಷ್ಟೇ ಜೋಡಿಸಿದ್ದೀನಿ. ಐ ಡಿಂಟ್ ನೋ ಆ ಪ್ಲೇಸ್ ಇಷ್ಟೇ ಸಿಗುತ್ತೆ ಅನ್ನೋದು ಮೆನು ಸರಿಯಾಗಿ ಓದಿರಲಿಲ್ಲ. ಸೊ ಬಂದು ಜೋಡಿಸಿರೋದು ಅರ್ಧ ಮಾತ್ರನೇ ಜೋಡಿಸಿದ್ದೀನಿ. ಎಲ್ಲ ಜೋಡಿಸಿದ್ರೆ ಇನ್ನೂ ತುಂಬ ಸಂತೋಷ ಆಗ್ತಿತ್ತು. ಮ್ಯಾಮು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಎಷ್ಟು ಮಾಡ್ತಾಯಿದ್ರೂ ಕ್ರಿಯೇಟಿವ್
ಮೋಟಿವೇಟ್ ಆಗಿ ಬರ್ತಾನೆ ಇದೆ ಎಲ್ಲ. ಲತಾ ಮ್ಯಾಮು ಶಿ ಈಸ್ ರಿಯಲಿ ವೆರಿ ಪೇಷನ್ಸ್ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೈಫ್ನ? ತುಂಬ ಶಾರ್ಪ್ ಆಗಿರುತ್ತೆ, ಇಸ್ ಅ ಡಿಫ್ರೆಂಟ್ ನೈಫು ಅಂತ ಕೇಳಿದ್ದೆ. ಹೌದು, ಶಾರ್ಪ್ ಆಗಿರುತ್ತೆ, ಬಟ್ ವಿ ಹ್ಯಾವ್ ಟು ಹ್ಯಾಂಡಲ್. ಅವರು ಆ ಮೆಥಡ್ ಹೇಗೆ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ರು. ಆ ಮೆಥಡಲ್ಲೇ ವಿ ಯೂಸ್ ಟು ಯೂಸ್ ದ ನೈಫ್. ಆವಾಗ ನಮಗೇನು ಹರ್ಟ್. ಆದರೂ ಇವತ್ತು ಒಂದು ಸ್ವಲ್ಪ ಆ ನೈಫ್ ಒಂದೇ ಪೊಸಿಷನಲ್ಲಿ ಇಟ್ಕೊಂಡಿದ್ದೆ, ಸಣ್ಣ ಗಾಯ ಆಗಿದೆ ಅಷ್ಟೇ. ಅಂದರೆ ಸೊ ಗಾಯ ಏನೇ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಖುಷಿ ಇದೆ. ಹೌದು, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಸ್ಪೆಷಲ್ ಆಗಿ ಅಯೋಧ್ಯ ರಾಮ ಮಂದಿರನೇ ಜಾನೂರ್ ಆರ್ಟಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಅವ್ರನ್ನ ಕೇಳೋಣ. ಹಾಯ್. ಹಲೋ. ತುಂಬ ಚೆನ್ನಾಗಿದೆ ನೀವು ಮಾಡಿರೋ ಅಂಥ ಮಾಡೆಲ್ಲು. ಸೊ ಅದು ರಾಮ ಮಂದಿರನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಂದರೆ ಇವಾಗ ಪ್ರತಿಯೊಂದು ಇವಾಗ ವೈಬಿಂಗ್ ಅದೇ ನಮ್ಮ ಇಂಡಿಯಾದಲ್ಲಾಗಲಿ ಇಲ್ಲಿ ಇಡೀ ಪ್ರಪಂಚದಲ್ಲಾಗಲಿ ಇವಾಗ ಇರೋ ಪ್ರಚಲಿತ ವಿದ್ಯಮಾನ ಅಂದರೆ ಇವಾಗ ಫಸ್ಟ್ ಬರೋದೇ ರಾಮ ಮಂದಿರ. ಹಾಗಾಗಿ ರಾಮಲಲ್ಲನ ಪ್ರತಿಷ್ಠಾಪನೆ ನಾಡಿದ್ದಾಗ್ತಿದೆ. ನಾವು ಅದಕ್ಕೆ ಲಾಲ್ಬಾಗಲ್ಲಿ ಇವತ್ತೇ ಮಾಡಿದ್ದೀವಿ ಅಷ್ಟೇ. ತುಂಬ ಸಂತೋಷ ಆಗುತ್ತೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ನೋಡುವಾಗ ಅನಿಸುತ್ತೆ ಅದೇನು 1 hour 2 hours ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಹೇಗಿತ್ತು ಇದ್ರ ತಯಾರಿ ಅಂದರೆ ಆ್ಯಕ್ಚುಲಿ ನಾನು ಸುಮಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್, ಆರ್ಟ್ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದೀನಿ. ಅದೆಲ್ಲ ಒಂಥರ. ಆದರೆ ಇದು ಜಾನೂರ್ ಆರ್ಟಲ್ಲಿ ಈ ರಾಮರ ದೇವಸ್ಥಾನ ಮಾಡೋದು ತುಂಬ ಒಂದು ಚಾಲೆಂಜಿಂಗ್ ಆಗೋಗಿತ್ತು. ಬಿಕಾಸ್ ಇದರಲ್ಲಿ ಬರೋದೇ ತಂಗಿನ ಗರಿ ಜಸ್ಟ್ 1 inch ಇರುತ್ತೆ. ಆ 1 inchಲ್ಲೇ ಇದು ಎಣೆದು ಡಿಸೈನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಹವರ್ಸ್ ಅಲ್ಲ, ಡೇಸೇ ಬೇಕಾಗುತ್ತೆ. ಆಲ್ಮೋಸ್ಟ್ 24 hours ಈ ಗ್ರೀನ್ ಲೀಫಲ್ಲೇ ವರ್ಕ್ ಮಾಡಿದ್ದೀವಿ. ಮೀನ್ ವೈಲ್ ಅದು ಡ್ರೈ ಆಗದಿರಂಗೆ ನೋಡ್ಕೊಳ್ಬೇಕು. ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಅಂದರೆ ಒಂದು 15 days ಮುಂಚೆಯಿಂದನೇ ದೇವಸ್ಥಾನ ಹೇಗೆ ಕಟ್ಟಬೇಕು, ಕ್ಯಾರಿ ಹೇಗೆ ಮಾಡಬೇಕು, ಪ್ರೆಸೆಂಟೇಷನ್ ಹೇಗಿರಬೇಕು ಅಂತ. ಸೊ ಪ್ಲ್ಯಾನಿಂಗು ಜಾಸ್ತಿ ಆ್ಯಂಡ್ ವರ್ಕ್ ಅಂತೂ ಎಲ್ಲ ಆರ್ಟ್ ಫಾರ್ಮ್ಸ್ಗಿಂತ ತುಂಬಾ ಟೈಮ್ ಕನ್ಸ್ಯೂಮಿಂಗು ಆ್ಯಂಡ್ ತುಂಬಾ ಖುಷಿ ಕೊಡುತ್ತೆ ಈ ಆರ್ಟ್ ಫಾರ್ಮ್. ಫಸ್ಟ್ ಟೈಮ್ ಮಾಡಿದ್ದೀನಿ ಇದನ್ನು. ತುಂಬ ಚೆನ್ನಾಗಿದೆ. ಅದು ಫಸ್ಟ್ ಟೈಮೇನೆ ಇಷ್ಟು ವಂಡರ್ಫುಲ್ ಆಗಿದೆ ನಿಮ್ಮದು ಮಂದಿರ ಅನ್ನೋದು. ಎಲ್ಲರಿಗೂ ಅಂದರೆ ಇವಾಗ ಮನೆ ಮಾತಾಗೋಗಿದೆ ರಾಮ ಮಂದಿರ ಅನ್ನೋದು. ಸೊ ಅದು ನೀವು ಈ ಜಾನೂರ್ ಆರ್ಟಲ್ಲಿ ಮಾಡಿರೋದು ತುಂಬ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ನಿಮ್ಮ ಈ ಆರ್ಟ್ ಹಂಗೆ ಕಂಟಿನ್ಯೂ ಆಗಲಿ. ಸೊ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸಗೆಟ್ಸ್ ಇಕೆಬಾನ ಸ್ಕೂಲ್ದು ಡೈರೆಕ್ಟ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹಲೋ ಮ್ಯಾಮ್. ಹಲೋ, ನಮಸ್ತೆ. ನಮಸ್ತೆ. ನಾನು ಸುಜಾತ ಶರತ್ ಕುಮಾರ್ ಅಂತ, ಸೊಗೆಟ್ಸು ಸ್ಕೂಲ್ ಆಫ್ ಇಕೆಬಾನ ಡೈರೆಕ್ಟರ್. ನಾವು 1 in 2 years ಎಕ್ಸಿಬಿಷನ್ಸ್ ಮಾಡ್ತಾ ಇರ್ತೀವಿ. ಲಾಲ್ಬಾಗಲ್ಲಿ ಇಕೆಬಾನ ಫ್ರೀ ಕ್ಲಾಸಸ್ ಮಾಡ್ತೀವಿ. ಆಮೇಲೆ ಮಂತ್ಲಿ ಮೀಟಿಂಗ್ಸ್ ಮಾಡ್ತೀವಿ. ನಮ್ಮದು ಹೆಡ್ ಆಫ್ ದ ಸ್ಕೂಲ್ ಬಂದು ಜಪಾನಲ್ಲಿದೆ. ನಾವೆಲ್ಲ ಕಲ್ತಿರೋದು 5th grade, 6th grade, 7th grade, 8th grade ಇಲ್ಲಿಂದ ಕಲಿತು ಅಲ್ಲಿಂದ ಸರ್ಟಿಫಿಕೇಟ್ ಬರುತ್ತೆ. ಇಲ್ಲಿ 35 yearsಯಿಂದ ಬ್ಯಾಂಗ್ಳೂರಲ್ಲಿ ಇದು ಓಪನ್ ಆಗಿದೆ ಇಕೆಬಾನ. ನಮ್ಮ ಟೀಚರು ಪ್ರಿಯಾ ರಂಗನಾಥನ್ ಅಂತ, ಅವರೇ ನಮಗೆಲ್ಲ ಹೇಳ್ಕೊಟ್ಟಿರೋದು. ಈಗೆಲ್ಲ ಬೇರೆ ಬೇರೆ ಟೀಚರ್ಸು ಎಲ್ಲ ಕಲಿತು ಅವರೂ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ತುಂಬ ಲಾಸ್ಟ್ 2 weeks ಬ್ಯಾಕಲ್ಲಿ ಈಟಮಾಲಲ್ಲಿ ನಮ್ಮದು ಆ್ಯನ್ಯುಯಲ್ ಎಕ್ಸಿಬಿಷನ್ ಮಾಡಿದ್ವಿ. ತುಂಬ ದೊಡ್ಡದಾಗಿತ್ತು. 70 ಅರೇಂಜ್ಮೆಂಟ್ಸು, ಒಂದು 12 ಅರೇಂಜ್ಮೆಂಟ್ಸು ತುಂಬ ದೊಡ್ಡ ಸೈಜೆಲ್ಲ ಬಂದಿತ್ತು. ಅದರ ಡೊನೇಷನ್ ಎಲ್ಲ ಬಂದು ನಾವು AI ಎನೇಬಲ್ಡ್ ಸ್ಮಾರ್ಟ್ ಸ್ಪೆಕ್ಟಕಲ್ಸ್ ಅವರಿಗೆ ಕೊಡ್ತಾ ಇದ್ದೀವಿ. ಡೊನೇಷನ್ಸ್ ಎಲ್ಲ ಬೇಕಾದಷ್ಟು ಬಂದಿದೆ. ಎಕ್ಸಿಬಿಷನ್ ತುಂಬ ಸಕ್ಸಸ್ ಆಗಿದೆ. ಯಾವಾಗಲೂ ಇಷ್ಟು ದೊಡ್ಡದಾಗಿ ಆಗಿರಲಿಲ್ಲ, ಈ ಸಲನೇ ಫಸ್ಟು. ತುಂಬ ಮ್ಯಾಮ್, ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಹೇಳ್ಕೊಡ್ತೀರಾ ಅಂದರೆ ಒಂದು ಬ್ಯಾಚ್ಗೆ? ಒಂದು ಬ್ಯಾಚ್ಗೆ ಲಾಸ್ಟ್ ಟೈಮು ಒಂದು 40 ಬಂದಿದ್ದರು. ಈ ಸಲ ಒಂದು 25-30 ಬಂದಿದ್ದಾರೆ. ಅವ್ರಿಗೆಲ್ಲ 10 daysಲ್ಲಿ ಕ್ರ್ಯಾಶ್ ಕೋರ್ಸು. ಅವರು ಎಲ್ಲ ಕಲಿತು ಇಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನೀವು ಹೇಳ್ಕೊಟ್ಟಿದ್ದನ್ನ ಕಲಿತು ಅವರು ಅದಕ್ಕೆ ತುಂಬ ಖುಷಿನೇ ಅನಿಸುತ್ತೆ. ಹೌದು, ಅದು ಈ ಥರ ನಾವು ಎಲ್ಲ ಕಲಿತು ನಾವು 35 years ಬ್ಯಾಕು ನಾವು ಈ ಥರ ಕಾಂಪಿಟೇಷನ್ನಲ್ಲಿ ಇಟ್ಟಿದ್ವಿ. ಆವಾಗ ಹೊಸದಾಗಿ ಕಲ್ತಿದ್ದು. ಈಗಲ್ಲೆಲ್ಲ ನಾವು ಟೀಚರ್ಸೇ, ಮನೇಲಿ ಕ್ಲಾಸಸ್ ಮಾಡಿಸ್ಬೋದು ನಾವೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಲ್ಲಿ ಜಾನೂರು ತಾಯಿ ಮತ್ತು ವೆಜ್ ಕಾರ್ವಿಂಗು ಹಾಗೆ ಪುಷ್ಪ ರಂಗೋಲಿ ಅಂದರೆ ಫ್ಲವರ್ ರಂಗೋಲಿನ ಎಷ್ಟು ಚೆನ್ನಾಗಿ ಸ್ಪರ್ಧಿಗಳು ಬಿಡಿಸಿದ್ದಾರೆ ಮತ್ತು ಅವರು ಕಲ್ತಿರೋದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಬಂದು ವೀಕ್ಷಿಸಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಾನು ಜಯಶ್ರೀ, ಆಲ್ಮಾ ನ್ಯೂಸ್ 24.